ಸೊ ಗೈಸ್ ಆಲ್ಮೋಸ್ಟ್ ಪ್ರಾಫಿಟ್ ಹಿಟ್ ಆಗ್ತಾ ಇದೆ. $500 ಆಲ್ಮೋಸ್ಟ್ $500 ಪ್ರಾಫಿಟ್ ತೋರಿಸ್ತಾ ಇದೆ. ನಮ್ಮದಿರೋದು 556. ಓಕೆನಾ. ಸೊ ಆಲ್ಮೋಸ್ಟ್ ಇದು ಇಲ್ಲಿಂದ ಸಪೋರ್ಟ್ ಝೋನ್, ಬಟ್ ಸಪೋರ್ಟ್ ಸುಮಾರು ಸರಿ ಟೆಸ್ಟ್ ಆಗಿಬಿಟ್ಟಿದೆ. ಸೊ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿಯರ್ $500 ಕ್ರಾಸ್ ಆಯಿತು. ಸೊ ನೋಡೋಣ. ಟುಡೇ ಇಸ್ 12th of May 2026. ಇವತ್ತು ನಾನು ಬಿಟ್ಕಾಯಿನಲ್ಲಿ ಸೆಲ್ ಪೊಸಿಷನ್ ತೊಗೊಂಡಿದ್ದೀನಿ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿಯರ್, ಸೊ ಇದು ಲೈವ್ ಟ್ರೇಡ್ ಹೋಗ್ತಾ ಇದೆ. ಸೊ ನಾನು ಸೆಲ್ಲೆಲ್ಲಿ ಮಾಡಿರೋದಪ್ಪ ಅಂದರೆ 80,628 ಅಲ್ಲಿ ಸೆಲ್ ಮಾಡಿರೋದು. ಆ್ಯಂಡ್ ನಂದು ಸ್ಟಾಪ್ ಲಾಸ್ ಬಂದು 80,862 ಅಲ್ಲಿ ನಂದು ಸ್ಟಾಪ್ ಲಾಸ್ ಇರೋದು. ಹಾಗೆಯೇ ನಂದು ಟಾರ್ಗೆಟ್ ಎಲ್ಲಿರೋದಪ್ಪ ಅಂದರೆ, ಸೊ ಟಾರ್ಗೆಟ್ ಈಸ್ ಸಮ್ವೇರ್ ಅರೌಂಡ್ 80,350 ಅಲ್ಲಿ ನಂದು ಟಾರ್ಗೆಟ್ ಇರೋದು. ಓಕೆನಾ. ಸೊ ನಂದು ಪ್ರಾಫಿಟ್ ಈ ಟ್ರೇಡಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆದರೆ ಅರೌಂಡ್ $550 ಪ್ರಾಫಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಏನಾದರೂ ಹಿಟ್ಟಾದರೆ 450 ಅಂದರೆ $468 ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ ನಂದು. ಸೊ ಕರೆಂಟ್ಲಿ ವಿ ಆರ್ ಇನ್ ಗ್ರೀನ್. ಸೊ ಅರೌಂಡ್ $270 ಆರ್ $300 ಪ್ರಾಫಿಟ್ ತೋರಿಸ್ತಾಯಿತ್ತು. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ 462 ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಹತ್ರ ಬಂದಿದ್ದೀವಿ. ಸೊ ಇದೇ ಕ್ಯಾಂಡಲ್ದು ನಮ್ಮದು ಪ್ರಾಫಿಟ್ ಓಕೆ 514, 462, 424. ಓಕೆ, ಮೋಸ್ಟ್ಲಿ ಈ ಕ್ಯಾಂಡಲ್ ನಮ್ಮದು ಟಾರ್ಗೆಟ್ ಹಿಟ್ ಆಗ್ಬೋದು. 390 ಅರೌಂಡ್ $400 ಒಂದೇ ಕ್ಯಾಂಡಲ್. ಸೊ ವಿಡಿಯೋ ಸ್ಟಾರ್ಟ್ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಿನಿಟ್ಸ್ ಆಗಿದೆ. ಆವಾಗಲೇ $300 ಪ್ರಾಫಿಟ್ ತೋರಿಸ್ತಾ ಇದೆ ನಂದು. ಸೊ ನೋಡೋಣ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್ ಆಲ್ಮೋಸ್ಟ್ ಪ್ರಾಫಿಟ್ ಹಿಟ್ ಆಗ್ತಾ ಇದೆ. $500 ಆಲ್ಮೋಸ್ಟ್ $500 ಪ್ರಾಫಿಟ್ ತೋರಿಸ್ತಾ ಇದೆ. ನಮ್ಮದಿರೋದು 556. ಓಕೆನಾ. ಸೊ ಆಲ್ಮೋಸ್ಟ್ ಇದು ಇಲ್ಲಿಂದ ಸಪೋರ್ಟ್ ಝೋನ್, ಬಟ್ ಸಪೋರ್ಟ್ ಸುಮಾರು ಸರಿ ಟೆಸ್ಟ್ ಆಗಿಬಿಟ್ಟಿದೆ. ಸೊ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿಯರ್ $500 ಕ್ರಾಸ್ ಆಯಿತು. ಸೊ ನೋಡೋಣ. ಸೊ ಗೈಸ್ ಸ್ಮಾಲ್ ಅಪ್ಡೇಟ್, ಸ್ಟಾಪ್ ಲಾಸ್ನ ನಾನು ಟ್ರೇಲ್ ಮಾಡ್ತೀನಿ. ಸೊ ಟ್ರೇಲ್ ಮಾಡಿ ಸ್ಟಾಪ್ ಲಾಸ್ನ ನಾನು ಈ ಕ್ಯಾಂಡಲ್ದು ಬೋರ್ಡಿಗೆ ಇಡ್ತೀನಿ. ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ $274 ರಿಸ್ಕ್ ಆಗುತ್ತೆ. ಅಲ್ಲಿಗೆ ನಂದು ಸ್ಟಾಪ್ ಲಾಸ್ ಬಂದು 80,764 ನಂದು ಸ್ಟಾಪ್ ಲಾಸ್ ಆಯಿತು. ಓಕೆನಾ. ಸೊ ಓಕೆ ಗೈಸ್, ಟಾರ್ಗೆಟ್ ಆಲ್ಮೋಸ್ಟ್ $50 something ಇಂದ ನಮ್ಮದು ಟಾರ್ಗೆಟ್ ಸ್ಕಿಪ್ ಆಯಿತು. ಸೊ ನೋಡೋಣ ಏನಾಗುತ್ತೆ ಅಂತ. ಮೇ ಬಿ ಇದು ರೀಟೆಸ್ಟಿಗೆ ಬರ್ತಿದೆಯಾ, ಈ ಗ್ರೀನ್ ಕ್ಯಾಂಡಲ್ ನೋಡಿದ್ರೇ ಭಯ ಆಯ್ತೈತೆ ನನಗೆ. ಏನಕ್ಕಂದರೆ ಸ್ಟಾಪ್ ಲಾಸ್ ಏನೋ ಟ್ರೇಲ್ ಮಾಡಿಬಿಟ್ಟೆ. ಸೊ ಪ್ರೈಸ್ ಏನಾದರೂ ಈ ಲೆವೆಲ್ಸ್ ಹತ್ರ ರೀಟೆಸ್ಟ್ ಬಂದರೆ ಕ್ಲಿಯರ್ ಕಟ್ಟಾಗಿ ನಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಕರೆಂಟ್ಲಿ ನಾವು ಗ್ರೀನಲ್ಲೇ ಇದ್ದೀವಿ, $250 ಪ್ರಾಫಿಟಲ್ಲಿದ್ದೀವಿ. ನೋಡಿ ಎಷ್ಟು ಪಾಯಿಂಟ್ಸು. ನಂದು ಟಾರ್ಗೆಟ್ ಇರೋದು 80,350. ಸೊ ಪ್ರೈಸು ಈ ಕ್ಯಾಂಡಲ್ದು ಲೋ ಅಂದರೆ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಬಂದರೆ 80,380 ಲೋ ಆಗಿರೋದು. 350 ಟಾರ್ಗೆಟ್ ಇರೋದು, 380 ಲೋ ಆಗಿರೋದು. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಗೈಸ್. ಸೊ ಗೈಸ್ ಪ್ರಾಫಿಟ್ $500 ಪ್ರಾಫಿಟಿಂದ ಕಾಸ್ಟ್ ಬಂದಿದ್ದೀವಿ. ಪ್ರೈಸು ನಮ್ಮ ಎಂಟ್ರಿ ಲೆವೆಲ್ಸ್ ಹತ್ರ ಬಂದ್ಬಿಟ್ಟಿದೆ. ಸೊ ಕರೆಂಟ್ಲಿ $40 ಪ್ರಾಫಿಟ್ ತೋರಿಸ್ತಾ ಇದೆ ನಮ್ಮದು. ಸೊ ಗೈಸ್ $500ಇಂದ $76 ಲಾಸಿಗೆ ಬಂದಿದ್ದೀನಿ. ಸೊ ಪ್ರೈಸು ನಾನು ಅನ್ಕೊಂಡಿರಂಗೆ ರೀಟೆಸ್ಟ್ಗೇನೋ ಹೋಗ್ತೈತೆ. ಸೊ ಇಲ್ಲಿ ನೀವು ನೋಡ್ಬೋದು $100 ಲಾಸ್ ತೋರಿಸ್ತೈತೆ. ಸೊ ನಂದು ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಟೈಟ್ ಇರೋದ್ರಿಂದ ಅದು ಆಲ್ಮೋಸ್ಟ್ ರೀಟೆಸ್ಟ್ ಅಂದರೆ ಅದೇ ಝೋನ್ ಹತ್ರ ಇರೋದು. ಸೊ ಮೈಟ್ ಬಿ, ನನಗೆ ಅದು ಹೇಳೋಕ್ಕೆ ಇಷ್ಟ ಆಯ್ತಲ್ಲ. ನೋಡೋಣ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಈ ಟ್ರೇಡಲ್ಲಿ ಅಂದ್ಬಿಟ್ಟು. ವಾವ್, ಕ್ರೇಜಿ ವಾಲ್ಯೂಮ್ ತೋರಿಸ್ತೈತೆ.
ಸೊ $100 ಲಾಸಲ್ಲಿ ನಡೀತಾ ಇತ್ತು, ಇವಾಗ $200 ಪ್ರಾಫಿಟಿಗೆ ಬಂದಿದ್ದೀನಿ, ಪ್ಲಸ್ಸಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಗೈಸ್. ಐ ಆಮ್ ಬ್ಯಾಕ್ ಇನ್ ದ ಟ್ರೇಡಲ್ಲಿ ಇನ್ನೂ ಇದ್ದೀವಿ ನಾವು, ನೋಡೋಣ. ಪ್ರಾಫಿಟಿಂದ ಪುನಃ ಲಾಸ್ ಕಡೆಗೆ ನಮ್ಮ ಪಯಣ. $122 ಲಾಸಲ್ಲಿದ್ದೀವಿ ಕರೆಂಟ್ಲಿ ನಾವು. ಓಕೆ, ಆಲ್ಮೋಸ್ಟ್ ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ ನಮ್ಮದು. ಸೊ ಇನ್ನೇನು ಆಲ್ಮೋಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹತ್ರ ಇದೆ ಪ್ರೈಸು ನಮ್ಮದು. ಓಕೆ, ಸ್ಟಾಪ್ ಲಾಸ್, ಓಕೆ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದು ಯಾಕಿದು ಓಕೆ ಗೈಸ್. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಬನ್ನಿ ರೀಸನ್ ಬಗ್ಗೆ ಮಾತಾಡೋಣ. ಆಮೇಲೆ ಈ ಟ್ರೇಡಲ್ಲಿ ಎಲ್ಲಿ ಇಡ ಹೊಡಿಸ್ಕೊಂತು ಈ ಟ್ರೇಡು ಅನ್ನೋದನ್ನ ಹೇಳ್ತೀನಿ, ಅಂದರೆ ವಾಟ್ ವೆಂಟ್ ರಾಂಗ್ ಅಂತ ನನ್ನ ಪ್ರಕಾರ. ಬನ್ನಿ ಇವಾಗ ರೀಸನ್ ಬಗ್ಗೆ ಮಾತಾಡೋಣ, ಏನಕ್ಕೆ ಟ್ರೇಡಲ್ಲಿ ಎಂಟರ್ ಆದೆ ಅನ್ನೋದು. ಸೊ ಫಸ್ಟು ಪ್ರೈಸು ನೋಡಿ, ಸಪೋರ್ಟ್ ಆ್ಯಂಡ್ ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ, ಅರ್ಥ ಆಯ್ತಾ? ಸೊ ಬ್ರೇಕ್ ಡೌನ್ ಸಿಕ್ಕಿ ನೋಡಿ ಪ್ರೈಸು ವಾಪಸ್ಸು ಮೇಲೋಯ್ತು. ಸೊ ಇಲ್ಲಿ ಸೆಲ್ಲರ್ಸು ಇನ್ವೈಟ್ ಆಗಿ ಟ್ರ್ಯಾಪ್ ಆದರು ಅನಿಸುತ್ತೆ. ಆಮೇಲೆ ಇಲ್ಲಿಂದ ನೋಡಿ ಈ ಬೈಯಿಂಗ್ ಮೂಮೆಂಟಮ್ ವೀಕ್ ಆಯಿತು, ಓಕೆನಾ? ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಅಗೇನ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಇದು ಬಂದು ನೋಡಿ ರೆಸಿಸ್ಟೆನ್ಸ್ ಈ ಪಾಯಿಂಟಲ್ಲಿ ನೋಡಿ ಎಕ್ಸಾಕ್ಟ್ ಅದೇ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತು ಪ್ರೈಸು, ಓಕೆನಾ? ಇದು ಪಾಯಿಂಟ್ ನಂಬರ್ 3, ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂತು. ಪಾಯಿಂಟ್ ನಂಬರ್ 4 ಏನೋ ಗೊತ್ತಾ, ಅಗೇನ್ ಒಂದು ರೆಸಿಸ್ಟೆನ್ಸ್ ಝೋನ್ ನೋಡಿ, ಹೀಗೆ ಒಂದು ಝೋನ್ ಡ್ರಾ ಮಾಡಿದ್ರೆ ಇದು ಸಪೋರ್ಟ್ ಇಲ್ಲಿ ಬ್ರೇಕ್ ಡೌನ್, ಇದು ರೆಸಿಸ್ಟೆನ್ಸ್ ನಂಬರ್ 1, 2 ಆ್ಯಂಡ್ 3, ಅರ್ಥ ಆಯ್ತಾ? ಇದು ಸೆಕೆಂಡ್ ರೆಸಿಸ್ಟೆನ್ಸು. ನೆಕ್ಸ್ಟ್ ಕನ್ಫರ್ಮೇಷನ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಇನ್ಸೈಡ್ ಕ್ಯಾಂಡಲ್ಲು ಇನ್ವರ್ಟೆಡ್ ಪಿನ್ ಬಾರ್, ಓಕೆನಾ? ಸೊ ನಾನು ಆ್ಯಕ್ಚುಲಿ ಇಲ್ಲಿ ಈ ಟ್ರೇಡು ಮಿಸ್ ಮಾಡಿದೆ ನಾನು, ಓಕೆನಾ? ಮಿಸ್ ಆಯಿತು ಅಂದ ತಕ್ಷಣ ನಾನೇನು ಮಾಡಿದೆ, ಇನ್ನೊಂದು ಆಪರ್ಚುನಿಟಿ ನೋಡ್ತಾಯಿದ್ದೆ. ಬಟ್ ಇಲ್ಲಿ ಏನಾಯಿತು ಅಂದರೆ ಇದು ಫಾಲ್, ಇದು ರೀಟ್ರೇಸ್ಮೆಂಟ್, ನೆಕ್ಸ್ಟ್ ಏನಾಗಬೇಕಾಯಿತು, ಫಾಲ್ ಆಗಬೇಕಾಯಿತು. ಸೊ ಅದು ಆಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಇದು ಫಾಲ್, ರೀಟ್ರೇಸ್ಮೆಂಟ್, ನೆಕ್ಸ್ಟು ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತಿತ್ತು. ಸೊ ಮೋಸ್ಟ್ಲಿ ಪ್ರೈಸು ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಈ ರೆಡ್ ಕಲರ್ ಕ್ಯಾಂಡಲ್ ಏನು ಮಾಡ್ತು, ರಿಜೆಕ್ಷನ್ ಫೇಸ್ ಆಗ್ತಿತ್ತು ಇಲ್ಲಿಂದ, ಓಕೆನಾ? ಸೊ ನಾನೇನು ಮಾಡಿದೆ, ಈ ಲೆವೆಲ್ಸಲ್ಲಿ ಕೆಳಗಡೆ ನಾನು ಎಂಟರ್ ಆದೆ, ಓಕೆನಾ? ಸೊ ನಾನು ಎಂಟರ್ ಆಗಿದ್ದು 80,628 ಲೆವೆಲ್ಸಲ್ಲಿ ಎಂಟರ್ ಆದೆ. ಸೊ ಸ್ಟಾಪ್ ಲಾಸ್ ಬಂದು ಸಮ್ವೇರ್ ಅರೌಂಡ್ 80,350 ಅಲ್ಲೇನೋ ನಂದು, ಟಾರ್ಗೆಟ್ ಇದ್ದಿದ್ದು 80,350 ಸ್ಟಾಪ್ ಲಾಸು ಆ್ಯಕ್ಚುಲಿ ಫಸ್ಟು ಇಲ್ಲೆಲ್ಲೋ ಇತ್ತು ಸ್ಟಾಪ್ ಲಾಸು, ನೆಕ್ಸ್ಟು ಟ್ರೇಲ್ ಮಾಡಿ ಸೊ ನಿಮಗೆ ಗೊತ್ತಿರೋ ಹಾಗೇ ಇಲ್ಲಿಟ್ಟೆ. ಸೊ ಈ ಕ್ಯಾಂಡಲಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಸೊ ದಟ್ ಈಸ್ 80,785 ಲೆವೆಲ್ಸಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಎಲ್ಲ ಕರೆಕ್ಟ್ ಇತ್ತು. ಸೊ ಇಲ್ಲಿ ನೀವು ನೋಡ್ಬೋದು ನಂದು ಟಾರ್ಗೆಟ್ ಇಲ್ಲಿ ಅಚೀವ್ ಆಗಿದೆ. ಬಟ್ ಏನಪ್ಪ ಅಂದರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿದೆ ನಂದು. ಸ್ಟಾಪ್ ಲಾಸ್ ಏನಾದ್ರು ಇಲ್ಲೇ ಇಟ್ಟಿದ್ದು ಅಂದರೆ ನಾನು ಚೇಂಜ್ ಮಾಡಿರಲಿಲ್ಲ ಅಂದಿದ್ರೆ ನಂದು ಟಾರ್ಗೆಟ್ ಪಕ್ಕ ಅಚೀವ್ ಆಗಿರೋದು. ಸೊ ಏನಂದರೆ ಸ್ಟಾಪ್ ಲಾಸ್ ಟ್ರೇಲ್ ಮಾಡಿದೆ, ಹಾಗೆಯೇ ಮಾರ್ಕೆಟ್ ವಾಲಟೈಲ್ ಇತ್ತು. ಸೊ ಅದರಿಂದ ನಂದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ಟಾಗಿರೋದು. ಬಟ್ ಟ್ರೇಡ್ ವಾಸ್ ಪರ್ಫೆಕ್ಟ್ಲಿ ಕರೆಕ್ಟ್, ಅರ್ಥ ಆಯ್ತಾ? ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಗುಡ್ ನೈಟ್.